ಜಿಲ್ಲಾಧಿಕಾರಿಗಳ ಮತ್ತು ಸಿಒರ ನೇತೃತ್ವದಲ್ಲಿ ನಮ್ಮ ಇಲಾಖೆಯ ಜಾಯಿನ್ ನಾವೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ. ಇವತ್ತು ಇಲ್ಲಿನ ಫುಡ್ ಇಲಾಖೆ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಮತ್ತು ಮುಂದೆ ಇಂದಿರಾ ಫುಡ್ ಕಿಟ್ ಕೊಡೋದ್ರ ಬಗ್ಗೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಮತ್ತು BPL ಬಗ್ಗೆ ಏನೇನಿದೆ, ಏನಾದರೂ ನಮ್ಮ ಕಡೆಯಿಂದ ಆಗಬೇಕಾದ್ರೆ ಇದನ್ನೆಲ್ಲ ವಿಚಾರ ಮಾಡ್ತೀನಿ ಮೊದಲು. ಆಮೇಲೆ ಸಮಾಜದೊಂದು ಕಾರ್ಯಕ್ರಮ ಇದೆ ಮತ್ತು ನಮ್ಮ ಸ್ನೇಹಿತರ ಒಂದು ಮದುವೆ ಇದೆ. ಇದು ಮೊದಲು ನಾನು ಸರ್ಕಾರಿ ಕಾರ್ಯಕ್ರಮ ಮುಗಿಸಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಅದಾದಮೇಲೆ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ತಿದ್ದುಪಡಿನೂ ಆಯ್ತಿಲ್ಲ, ಹೊಸದಾಗಿ ಸೇರ್ಪಡೆನೂ ಆಯ್ತಿಲ್ಲ ಸರ್. ಸಾಕಷ್ಟು ಜನ ವಾಪಸ್ ಬಿಡ್ತೀರಾ? ನಾವು ಬಂದ ಮೇಲೆ 3.5 ಇಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ದೀವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ದೀವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇವೆ. ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ. ಆದಷ್ಟು ಬೇಗ BPL ಕಾರ್ಡ್ ಬಿಡ್ತೀನಿ ಸರ್. ಪರಿಷ್ಕರಣೆ ಪತ್ರ ಏನಾಗಿದೆ, ಒಂದೇ ಕುಟುಂಬದಲ್ಲಿ ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋ ಜಾಸ್ತಿ ಇರ್ತಾರೆ. ಅದಕ್ಕೆ ಏನು ಗಮನದಂಡ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವರಿಗೆ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವರು ರೇಷನ್ ಕಾರ್ಡ್ ಕೊಡ್ತಾರೆ BPLನ. ಇದು ಸ್ವಲ್ಪ ಲೋಪದೋಷಗಳಿದೆ. ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ದೀನಿ. ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದರ ಬಗ್ಗೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗ್ತಿದೆ ಸರ್. CM ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ ಎಲ್ಲ ಕೂಡ ಚರ್ಚೆ ಆಗಿದೆ, ಇನ್ನೂ ಕೂಡ ಆಗಿಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ಟು ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು. ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ಗೆ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸರ್, ಕೆಲವು ಶಾಸಕರು ಪದೇ ಪದೇ ವಿದೇಶ ಪ್ರವಾಸ ಮಿನಿಸ್ಟ್ರ್ ಹೇಳಿದ್ದಾರೆ, ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ. ಇದರಲ್ಲಿ ಸರ್ಕಾರದ್ದು ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವರು ಸ್ವತಂತ್ರವಾಗಿ ಹೋಗ್ತಾರೆ. DK ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲಿ ಹೇಳಿದ್ದಾರೆ ಸರ್, ನಾವು ಸಿದ್ದರಾಮಯ್ಯ ಹೈಕಮಾಂಡ್ ಏನು ಮಾತಾಡೋದು ಗೊತ್ತಿದೆ, ಆದರೆ ಕೆಲ ಸಂದರ್ಭದಲ್ಲಿ ಇದೆಲ್ಲ ಆಗುತ್ತೆ, ಆದರೂ ಕೂಡ ನನಗೆ ಅಧಿಕಾರ ಸಿಗುವಂಥ ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಸರ್. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರೇನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸಿಕೊಳ್ಳಿ.